ದಟ್ಟ ಕಾಡುಗಳು ಮತ್ತು ಎತ್ತರದ ಪರ್ವತಗಳ ನಡುವೆ ಇರುವ ದೂರದ ರಾಜ್ಪುರ ಗ್ರಾಮದಲ್ಲಿ ಹಳೆಯ ಹೆದ್ದಾರಿ ಎಂದು ಕರೆಯಲ್ಪಡುವ ರಸ್ತೆಯ ವಿಸ್ತಾರವಿತ್ತು. ಕೆಲವರು ರಾತ್ರಿಯಲ್ಲಿ ಪ್ರಯಾಣಿಸಲು ಧೈರ್ಯ ಮಾಡಿದರು, ಏಕೆಂದರೆ ಇದು ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಅನುಮಾನಾಸ್ಪದ ಪ್ರಯಾಣಿಕರನ್ನು ತಮ್ಮ ವಿನಾಶಕ್ಕೆ ಆಮಿಷವೊಡ್ಡುವ ಆತ್ಮಗಳಿಂದ ಕಾಡುತ್ತದೆ. ರಾಜ್ಪುರದಲ್ಲಿ ವಾಸವಾಗಿದ್ದ ಯುವ ಮೆಕ್ಯಾನಿಕ್ ಜಾಕ್ ಈ ಮೂಢನಂಬಿಕೆಗಳನ್ನು ನಂಬದ ಕೆಲವರಲ್ಲಿ ಒಬ್ಬರು. ಒಂದು ಸಂಜೆ ಅವರು ತಡವಾಗಿ ಕೆಲಸ ಮಾಡುವುದನ್ನು ಕಂಡು ಸಮಯವನ್ನು ಉಳಿಸಬಹುದೆಂದು ಭಾವಿಸಿ ಹಳೆಯ ಹೆದ್ದಾರಿಯನ್ನು ಮನೆಗೆ ತೆಗೆದುಕೊಳ್ಳಲು ನಿರ್ಧರಿಸಿದರು. ಅವನು ತನ್ನ ಬೈಕನ್ನು ಗೇರ್ಗೆ ಒದ್ದು ಕಾಡಿನ ಮೂಲಕ ಕತ್ತರಿಸಿದ ಕತ್ತಲೆಯಾದ ಅಂಕುಡೊಂಕಾದ ರಸ್ತೆಗೆ ವೇಗವಾಗಿ ಓಡಿದನು. ಮರಗಳ ವಿಲಕ್ಷಣ ನೆರಳುಗಳು ಅವನ ಹೆಡ್ಲೈಟ್ಗಳ ಕೆಳಗೆ ನೃತ್ಯ ಮಾಡುವಾಗ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ಆಕೃತಿಯನ್ನು ಜಾಕ್ ಗಮನಿಸಿದನು. ಅದು ಹುಡುಗಿ. ಅವಳ ಉಡುಗೆ ಬಿಳಿ, ಅವಳ ಮುಖವು ಚಂದ್ರನಿಂದ ಅರ್ಧದಷ್ಟು ಬೆಳಗಿತ್ತು. ಲಿಫ್ಟ್ ಕೇಳುತ್ತಾ ಕೈ ಎತ್ತಿದಳು. ಜಾಕ್ ನಿಧಾನಗೊಳಿಸಿದನು, ಹಿಂಜರಿಯುತ್ತಾನೆ. ಆದರೆ ಅವಳನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಡಲು ಸಾಧ್ಯವಾಗಲಿಲ್ಲ. ಸವಾರಿ ಬೇಕೇ? ಅವರು ಕೇಳಿದರು. ಸಾಂದರ್ಭಿಕವಾಗಿ ಧ್ವನಿಸಲು ಪ್ರಯತ್ನಿಸಿದರು. ಮೌನವಾಗಿ ತಲೆಯಾಡಿಸಿ ಬೈಕಿನ ಹಿಂಬದಿ ಹತ್ತಿದಳು. ಅವಳ ತಣ್ಣನೆಯ ಸ್ಪರ್ಶವು ಜಾಕ್ನ ಬೆನ್ನುಮೂಳೆಯ ಕೆಳಗೆ ಒಂದು ನಡುಕವನ್ನು ಕಳುಹಿಸಿತು. ಆದರೆ ಅವನು ಅದನ್ನು ನುಣುಚಿಕೊಂಡು ಮತ್ತೆ ರಸ್ತೆಯ ಕೆಳಗೆ ಪ್ರಾರಂಭಿಸಿದನು. ಅವರು ಕತ್ತಲೆಯ ಮೂಲಕ ಸವಾರಿ ಮಾಡುವಾಗ ಹುಡುಗಿ ಸಂಪೂರ್ಣವಾಗಿ ಮೌನವಾಗಿದ್ದಳು. ಅವಳ ಹಿಡಿತವು ಜಾಕ್ನ ಸೊಂಟದ ಮೇಲೆ ಸಡಿಲಗೊಂಡಿತು. ಸ್ವಲ್ಪ ಸಮಯದ ನಂತರ ಅವರು ವಿರುದ್ಧ ದಿಕ್ಕಿನಿಂದ ಬರುತ್ತಿದ್ದ ಟ್ರಕ್ ಅನ್ನು ದಾಟಿದರು. ಚಾಲಕ ಜೋರಾಗಿ ಹಾರ್ನ್ ಮಾಡಿ ಉದ್ರಿಕ್ತನಾಗಿ ಕೈ ಬೀಸುತ್ತಾ ಜಾಕ್ನ ಗಮನ ಸೆಳೆಯಲು ಪ್ರಯತ್ನಿಸಿದನು. ಜಾಕ್ ಹುಬ್ಬೇರಿಸಿದ, ಆದರೆ ಚಾಲನೆ ಮಾಡುತ್ತಲೇ ಇದ್ದ. ಸ್ವಲ್ಪ ಸಮಯದ ನಂತರ ಮತ್ತೊಂದು ಕಾರು ಅವರನ್ನು ದಾಟಿತು. ಅದರ ಚಾಲಕ ಕೂಡ ಸಿಗ್ನಲ್ ಮಾಡುತ್ತಾ ಜಾಕ್ ಕಡೆಗೆ ತೋರಿಸಿದನು, ಆದರೆ ಜಾಕ್ ಅದನ್ನು ನಿರ್ಲಕ್ಷಿಸಿದನು. ಅವರು ಕಿರಿದಾದ ರಸ್ತೆಯ ಬಗ್ಗೆ ಜಾಗರೂಕರಾಗಿದ್ದಾರೆಂದು ಭಾವಿಸಿದರು. ಇದ್ದಕ್ಕಿದ್ದಂತೆ ಜಾಕ್ ತನ್ನ ಕಿವಿಯಲ್ಲಿ ಮಸುಕಾದ ಪಿಸುಗುಟ್ಟುವಿಕೆಯನ್ನು ಕೇಳಿದನು. ಗಾಬರಿಯಿಂದ ಸ್ವಲ್ಪ ತಲೆ ತಿರುಗಿದರೂ ಅಸಾಮಾನ್ಯವಾದದ್ದೇನೂ ಕಾಣಲಿಲ್ಲ. ಹುಡುಗಿ ಇನ್ನೂ ಅವನ ಹಿಂದೆ ಕುಳಿತಿದ್ದಳು. ಅವಳ ಹಿಡಿತ ಬಿಗಿಯಾಗುತ್ತಿದೆ. ಅಷ್ಟರಲ್ಲಿ ಮತ್ತೊಂದು ಟ್ರಕ್ ತನ್ನ ದೀಪಗಳನ್ನು ಮಿನುಗುತ್ತಾ ಆಕ್ರಮಣಕಾರಿಯಾಗಿ ಹಾರ್ನ್ ಮಾಡಿತು. ಈ ಸಮಯದಲ್ಲಿ ಜಾಕ್ ಪಕ್ಕದಲ್ಲಿ ಟ್ರಕ್ ನಿಧಾನವಾಯಿತು. ಡ್ರೈವರ್ ಕಿಟಕಿಯಿಂದ ಹೊರಗೆ ಒರಗಿ ಏನೋ ಕೂಗಿದನು, ಆದರೆ ಇಂಜಿನ್ನ ಗರ್ಜನೆ ಅವನ ಮಾತುಗಳನ್ನು ಮುಳುಗಿಸಿತು. ಎಚ್ಚರಿಕೆಯಿಲ್ಲದೆ ಜಾಕ್ನ ಬೈಕು ತತ್ತರಿಸಿತು ಮತ್ತು ಅವನು ನಿಯಂತ್ರಣವನ್ನು ಕಳೆದುಕೊಂಡನು. ಮುಂಭಾಗದ ಚಕ್ರವು ಬಂಡೆಗೆ ಡಿಕ್ಕಿ ಹೊಡೆದು ಅವನು ಮತ್ತು ಹುಡುಗಿ ಇಬ್ಬರೂ ಬೈಕ್ನಿಂದ ಎಸೆಯಲ್ಪಟ್ಟರು. ಜಾಕ್ ನೆಲಕ್ಕೆ ಬಿದ್ದನು. ಅವನ ತಲೆಯನ್ನು ಆಸ್ಫಾಲ್ಟ್ ಮೇಲೆ ಬಲವಾಗಿ ಹೊಡೆದನು. ಎಲ್ಲವೂ ಕಪ್ಪಾಯಿತು. ಜಾಕ್ ಎಚ್ಚರಗೊಂಡಾಗ ಅವನು ಆಸ್ಪತ್ರೆಯ ಹಾಸಿಗೆಯಲ್ಲಿ ತನ್ನನ್ನು ಕಂಡುಕೊಂಡನು. ಅವನ ತಲೆಗೆ ಬ್ಯಾಂಡೇಜ್ ಮತ್ತು ಅವನ ಬೆನ್ನು ನೋಯುತ್ತಿತ್ತು. ಅವನು ಕಣ್ಣು ಮಿಟುಕಿಸಿ ಏನಾಯಿತು ಎಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದನು. ಒಬ್ಬ ನರ್ಸ್ ಕೋಣೆಗೆ ಪ್ರವೇಶಿಸಿ, ನೀವು ಅದೃಷ್ಟವಂತರು, ಟ್ರಕ್ ಡ್ರೈವರ್ ನಿಮ್ಮನ್ನು ಸಮಯಕ್ಕೆ ಇಲ್ಲಿಗೆ ಕರೆತಂದರು. ಜಾಕ್ ಗೊಂದಲದಿಂದ ಎದ್ದು ಕುಳಿತ. ಹುಡುಗಿ ಏನು? ಅವಳು ಚೆನ್ನಾಗಿದ್ದಾಳೆ? ನರ್ಸ್ ಅವನನ್ನು ಗೊಂದಲಮಯವಾಗಿ ನೋಡಿದಳು. ಹುಡುಗಿಯಾ? ಹುಡುಗಿ ಇರಲಿಲ್ಲ, ಟ್ರಕ್ ಡ್ರೈವರ್ ಮಾತ್ರ ನಿನ್ನನ್ನು ಕಂಡುಹಿಡಿದನು. ಅವರು ನಿನ್ನನ್ನು ಕರೆತಂದಾಗ ನೀವು ಒಬ್ಬರೇ ಇದ್ದೀರಿ. ಜಾಕ್ ಹೆಚ್ಚು ಹೇಳುವ ಮೊದಲು ಅವನನ್ನು ಉಳಿಸಿದ ಟ್ರಕ್ ಡ್ರೈವರ್ ಕೋಣೆಗೆ ಪ್ರವೇಶಿಸಿದನು. ಅವನ ಮುಖವು ಕಳೆಗುಂದಿತ್ತು, ಭಯದಿಂದ ಕಣ್ಣುಗಳು ಅಗಲವಾಗಿದ್ದವು. ಕೇಳು ಹುಡುಗ, ಅವರು ಅಲುಗಾಡುವ ಧ್ವನಿಯಲ್ಲಿ ಹೇಳಿದರು. ನಿಮಗೆ ಸಿಗ್ನಲ್ ಮಾಡುವವರು ನಿಮ್ಮ ಬೈಕಿನ ಬಗ್ಗೆ ಎಚ್ಚರಿಸಲು ಪ್ರಯತ್ನಿಸಲಿಲ್ಲ. ಅವರು ನಿಮ್ಮ ಬೈಕ್ನಲ್ಲಿ ಹುಡುಗಿಯತ್ತ ತೋರಿಸುತ್ತಿದ್ದರು. ಜಾಕ್ನ ಹೃದಯ ಬಡಿತವಾಯಿತು. ನೀವು ಏನು ಹೇಳುತ್ತೀರಿ? ಹುಡುಗಿ ಅವಳು ನಿಜವಾಗಿರಲಿಲ್ಲ, ಟ್ರಕ್ ಡ್ರೈವರ್ ತೊದಲುತ್ತಾ ಹೇಳಿದ. ಅವಳು ವರ್ಷಗಳ ಹಿಂದೆ ಆ ಹೆದ್ದಾರಿಯಲ್ಲಿ ಸತ್ತ ಯುವತಿಯ ಆತ್ಮ. ಅವಳು ರಸ್ತೆಯಲ್ಲಿ ಓಡಾಡುತ್ತಾಳೆ, ಸವಾರಿ ಮಾಡುತ್ತಾಳೆ ಎಂದು ಜನರು ಹೇಳುತ್ತಾರೆ. ಆದರೆ ಒಮ್ಮೆ ನೀವು ಅವಳಿಗೆ ಒಂದನ್ನು ಕೊಟ್ಟರೆ ಅವಳು ಎಂದಿಗೂ ಬಿಡುವುದಿಲ್ಲ. ನಾನು ಅವಳನ್ನು ನೋಡಿದೆ. ಅವಳು ಅಂಟಿಕೊಳ್ಳುತ್ತಿದ್ದಳು. ನಿಮ್ಮ ಭುಜ. ಆದರೆ ನೀವು ಅಪಘಾತಕ್ಕೀಡಾಗಿದ್ದೀರಿ ಎಂದು ನೀವು ಗಮನಿಸಲಿಲ್ಲ, ಅಥವಾ ಅವಳು ನಿಮ್ಮನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದಳು. ಜಾಕ್ ತನ್ನ ಬೆನ್ನುಮೂಳೆಯ ಕೆಳಗೆ ತಣ್ಣನೆಯ ಚಳಿಯನ್ನು ಅನುಭವಿಸಿದನು. ಏನಾಯಿತು ಎಂಬುದರ ವಾಸ್ತವವು ಮುಳುಗಿತು. ಅವನು ದೆವ್ವದೊಂದಿಗೆ ಸವಾರಿ ಮಾಡಿದನು ಮತ್ತು ಕೇವಲ ಅದೃಷ್ಟದಿಂದ ಅವನು ಅವಳ ಹಿಡಿತದಿಂದ ತಪ್ಪಿಸಿಕೊಂಡನು. ಆ ದಿನದಿಂದ ಜಾಕ್ ಮತ್ತೆ ಹಳೆಯ ಹೆದ್ದಾರಿಯನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ಅವನು ಇತರರನ್ನು ಎಚ್ಚರಿಸುವುದನ್ನು ಖಚಿತಪಡಿಸಿಕೊಂಡನು, ಏಕೆಂದರೆ ಬಿಳಿಯ ಹುಡುಗಿ ಇನ್ನೂ ಹೊರಗಿದ್ದಳು. ಅವಳ ಮುಂದಿನ ಸವಾರಿಗಾಗಿ ಕಾಯುತ್ತಿದ್ದಳು.